ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನರ್ಸರಿಯಿಂದ ತಂದಂತಹ ಗಿಡಗಳನ್ನ ನಾವು ಮನೆಗಳಲ್ಲಿ ಯಾವ ರೀತಿ ಆರೈಕೆನ ಮಾಡಿದ್ರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತು ಹೂವು ನಾವು ಯಾವ ರೀತಿ ಬಿಡ್ತವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ನಮ್ಮ ಗಾರ್ಡನಲ್ಲಿ ಹಾಕಿರುವಂತಹ ರೋಸ್ ಗಿಡಗಳಿವು. ಇದನ್ನು ನಾನು ತೊಗೊಂಬಂದು 1 ತಿಂಗಳಾಗಿದೆ ಅಷ್ಟೇ. ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ನರ್ಸರಿಯಿಂದ ತಂದಂತಹ ಗುಲಾಬಿ ಗಿಡಗಳು ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು 1 ತಿಂಗಳು ಕೂಡ ಆಗಿಲ್ಲ. ಗಿಡಗಳು ನೋಡಿ ಯಾವುದು ಕೂಡ ಹಾಳಾಗಿಲ್ಲ. ಎಷ್ಟು ಚೆನ್ನಾಗಿ ಹೂವು ಬರ್ತಾ ಇದ್ದಾವೆ ನಮ್ಮ ಗಾರ್ಡನ್ನಲ್ಲಿ. ಎಲ್ಲ ಮೊಗ್ಗಾಗ್ತಾ ಇದೆ ಮತ್ತು ಗಿಡಗಳು ಕೂಡ ಯಾವುದೂ ಒಣಗಿಲ್ಲ. ತುಂಬಾ ಚೆನ್ನಾಗಿ ಹೂವು ಬರ್ತಾ ಇದ್ದಾವೆ. ದಪ್ಪ ದಪ್ಪ ಹೂಗಳು ಗುಂಚಲಾಗಿ ಮೊಗ್ಗೆಲ್ಲ ಆಗಿದ್ದಾವೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದ್ದಾವೆ ನಮ್ಮ ಗಿಡಗಳು ಅಂತ ನೋಡಿ. ಅದಕ್ಕೆ ನಾವು ಯಾವ ರೀತಿಯೆಲ್ಲ ಆರೈಕೆ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬರ್ತವೆ ಅಂತ ನೀವು ನೋಡ್ತಾ ಇರ್ಬೋದು. ನಾವು ವೇಸ್ಟ್ ಅದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಬೇಕಾದ್ರೆ ಇದನ್ನು ಗಿಡಗಳು ಹಾಕಬೇಕಾದ್ರೆ ನಾನು ಇದನ್ನು ಮಿಕ್ಸ್ ಮಾಡಿ ಮಣ್ಣು ತುಂಬಿ ಹಾಕಿರೋದು. ಈಗಲೂ ಕೂಡ ಹಾಕಿದ್ದೀನಿ ನೋಡಿ. ಮೇಲೆಲ್ಲ ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ನಾವು ಯೂಸ್ ಮಾಡುವಂಥ ಕಿಚನ್ ವೇಸ್ಟ್ನ ನಾನು ಎಲ್ಲ ಗಿಡಗಳಿಗೂ ಕೂಡ ಹಾಕಿದ್ದೀನಿ. ಅಕ್ಕಿ ತೊಳೆದಿರೋ ನೀರು ಹಾಕಿರೋದು, ಅದು ವೈಟ್ಗಿರೋಂಥದ್ದೆಲ್ಲ ಅಕ್ಕಿ ತೊಳೆದು ಹಾಕಿರುವಂತಹ ನೀರು ಆ ಥರ ಆಗಿದೆ ನೋಡಿ. ಅದನ್ನೆಲ್ಲ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಎಷ್ಟು ಚೆನ್ನಾಗಿದೆ ಅಂತ ನಾನು ಇವತ್ತು ನಮ್ಮ ಮನೆಯಲ್ಲಿ ಟೀ ಮಾಡ್ತೀವಲ್ವ, ಡೈಲಿ ಎಲ್ಲರ ಮನೇಲೂ ಟೀ ಮಾಡೇ ಮಾಡ್ತಾರೆ. ಅದನ್ನು ನಾವು ತೊಗೊಂಡೋಗಿ ಆಚೆ ಚೆಲ್ಲಿಬಿಡ್ತೀವಿ. ಆ ಚೆಲ್ಲೋದ್ರ ಬದಲು ಆ ಟೀ ಪೌಡ್ರನ್ನ ನಾವು ಒಂದು ಪ್ಲೇನ್ ನೀರನ್ನ ತಗೊಂಡು ಹಾಲು ಮತ್ತು ಸಕ್ಕರೆ ಇರುವಂಥ ಅಂಶನ ನಾವು ನೀಟಾಗಿ ಅದು ಹೋಗೋ ಥರ ತೊಳ್ಕೊಬೇಕು. 1-2 ಸಲನಾದರೂ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಅವಾಗ ಕ್ಲೀನ್ ಮಾಡ್ಕೊಂಡಿದ್ದು ಇದು ಬರುತ್ತಲ್ವ ಟೀ ಪೌಡ್ರು, ಅದನ್ನು ನಾವು ಬಿಸಿಲಿನಲ್ಲಿ 1-2 ದಿನ ಒಣಗಿಸ್ಬಿಟ್ಟು ಡ್ರೈ ಆಗಬೇಕು. ಸ್ವಲ್ಪ ಡ್ರೈ ಆದರೆ ಸಾಕು. ನಿಮಗೆ ಡ್ರೈ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ರೂ ಅದನ್ನು ನೀವು ಡೈರೆಕ್ಟಾಗಿ ಹಾಗೇ ಗಿಡಗಳಿಗೆ ಹಾಕ್ಬೋದು. ಇಲ್ಲ ನಾವು ಒಣಗಿಸಿ 1 ದಿನ ಹಾಕ್ತೀವಿ, 1 ದಿನ ಎಲ್ಲ ಗಿಡಗಳಿಗೂ ಹಾಕುವಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡು ಹಾಕ್ಕೊಳ್ತೀವಿ ಅಂತಂದರೆ ನಾನು ಈ ರೀತಿ ಮಾತ್ರ ಮಾಡ್ಕೊಳ್ಳಿ ನೋಡಿ. ನಾನು 1 ವಾರಕ್ಕೆ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡೈಲಿ ಟೀ ಬೆಳಗ್ಗೆ ಸಾಯಂಕಾಲ ಮಾಡ್ತಾನೆ ಇರ್ತೀವಲ್ವ, ಆ ಟೀ ಪೌಡ್ರನ್ನ ನಾವು ವೇಸ್ಟ್ ಮಾಡುವಂಥದ್ರ ಬದಲು ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಗಿಡಗಳಿಗೆ ಇಲ್ಲಿ ನಾವು ಸ್ವಲ್ಪ ಸಡಿಲ ಮಾಡ್ಕೋಬೇಕು. ಅದು ಡೈರೆಕ್ಟಾಗಿ ಹಾಕೋದ್ರಿಂದನೂ ಏನೂ ಆಗೋದಿಲ್ಲ. ಸ್ವಲ್ಪ ಇದನ್ನು ಮಣ್ಣನ್ನು ಕೂಡ ಸಡಿಲ ಮಾಡ್ಕೊಂಡು ಹಾಕಿದ್ರೂ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ. ನಾನು ಹಾಕೋದಕ್ಕೆ ಮುಂಚೆ ಎಲ್ಲ ಗಿಡಗಳಿಗೂ ಕೂಡ ಈ ರೀತಿ ಸಡಿಲ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಬೇಗನೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಗಿಡಗಳು ಹೂ ಚೆನ್ನಾಗಿ ಬಿಡೋದಕ್ಕೆ ಈ ಒಂದು ಟೀ ಪೌಡ್ರಲ್ಲಿ ಕ್ಯಾಲ್ಸಿಯಂ ಅಂತ ಅಂಶ ಇರೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದು ರೂಟ್ ಪರ್ಮನೆಂಟ್ನಾಗಿ ಕೆಲಸ ಮಾಡುತ್ತೆ ಮತ್ತು ಇದರಲ್ಲಿ ಪ್ರೋಟೀನ್ ಅಂಶ, ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಸ್ನೇಹಿತರೆ. ಅದರಿಂದ ಈ ರೀತಿ ನಾವು ಮನೆಯಲ್ಲೇ ಸಿಗುವಂತಹ ಪದಾರ್ಥನ ಯೂಸ್ ಮಾಡಿಕೊಂಡು ಈ ರೀತಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆದು ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡುತ್ತವೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು ನನ್ನ ಗಾರ್ಡನ್ನಲ್ಲಿ ಯಾವ ರೀತಿ ಹೂವು ಬಿಡ್ತಾ ಇದ್ದಾವೆ ಗಿಡಗಳು ಅಂತ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.